ಸರ್ ಏನಾಗುತ್ತೆ ಅಂದರೆ ನಾವು ಸಂತೆ ಮಾಡೋಕ್ಕೆ ಈಗ ಮುಂಗಾರು ಬಂದಾಗಂತೂ ಈಗ ಗಾಳಿ ಮಳೆ ಜಾಸ್ತಿ ಆದಾಗ ಅಂಗಡಿಯೆಲ್ಲ ಬಿಟ್ಟು ಹೋಗೋ ಸನ್ನಿವೇಶ ಬರುತ್ತೆ. ಯಾಕಂದರೆ ಅನಿವಾರ್ಯ ಬೇರೆ ಕಡೆ ವ್ಯವಸ್ಥೆ ಇಲ್ಲ, ಮತ್ತು ಈ ಒಂದು ಜಾಗದಲ್ಲೇ ಕೂಡ ಪರಿಸ್ಥಿತಿ ಇದೆ. ಕೆಲವು ಟೈಮಿಗೆ ಅಂಗಡಿ ಬಿಟ್ಟು ಗಾಳಿ ಬಿಟ್ಟು ಸನ್ನಿವೇಶಗಳು ತುಂಬ ಇವೆ. ಈಗಾಗಲೇ ಮಳೆಗಾಲದಾಗಂತೂ ಬಿಟ್ಟರೆ ಭಾಳ ಬೇಕಾದಷ್ಟು ಅನುಭವಿಸ್ತೀವಿ. ಇಲ್ಲಿ ಪಬ್ಲಿಕ್ಗೆ ಭಾಳ ಬೃಹತ್ತಾಕಾರವಾಗಿದೆ, ಮತ್ತು ಈ ದೊಡ್ಡ ಪವರ್ ಲೈನು ಕೂಡ ಇಲ್ಲಿ ಮೇಲ್ಗಡೆ ಇರೋದ್ರಿಂದ ಕೊಂಬೆಗಳು ಹಿಸ್ತಾ ಇರ್ತವೆ. ಕೈಯಲ್ಲಿ ಹಿಡ್ಕೊಂಡು ನಿಜವಾಗಿಯೂ ಅಂಗಡಿ ದಂಧೆ ಬೇಡ, ಏನು ಬೇಡ ಅನ್ನೋ ಮಟ್ಟಕ್ಕೆ ನಾವು ಈ ಒಂದು ಸಂದರ್ಭದಲ್ಲಿ ದಂಧೆ ಮಾಡೋಂಥ ಪರಿಸ್ಥಿತಿ ನಮಗೆ ಬಂದಿದೆ. ನೋಡಿ ಎಲ್ಲ ಪಬ್ಲಿಕ್ ನೋಡಿ ಒಳ್ಳೆ ರೀತಿಯಲ್ಲಿ ಒಂದು ಎಲ್ಲರಿಗೂ ಹೆಲ್ಪ್ ಆಗೋ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ವಿಚಾರ ಈಗ ಕಣ್ಣಿಗೆ ಕಾಣೋಂಥ ವಿಚಾರ. ಈಗ ಮಳೆ ಗಾಳಿ ಏನಾದ್ರು ಬಂತು ಅಂದರೆ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ನಿಜವಾಗಿ ಕೈಯಲ್ಲಿ ಓಡಾಡೋದಿರಲಿ, ಓಡಿ ಹೋಗಬೇಕು ಅಂತ ಒಂದು ಸನ್ನಿವೇಶ ಇದೆ. ಖಂಡಿತ ತಾವು ಇದನ್ನು ಕೆರೆಗಳನ್ನು ಸ್ವಲ್ಪ ಕೊಂಬೆಗಳನ್ನು ಕಟ್ ಮಾಡಿ ಅನುಕೂಲ ಮಾಡ್ಕೊಡ್ಬೇಕಂತ ನಾನು ತಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತೇನೆ. ಸಂತೆಯ ಪರವಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಅಲ್ಲ ಈಗ ನಮಸ್ಕಾರ. ಈ ಮರದ ಬಗ್ಗೆ ಹೇಳಬೇಕು ಅಂದರೆ ಮಳೆ ಗಾಳಿಗೆಲ್ಲ ಸಿಕ್ಕಾಪಟ್ಟೆ ಕೆರೆಗಳೆಲ್ಲ ಕೆಳಗೆ ಬಿದ್ದು ಇಲ್ಲಿ ವ್ಯಾಪಾರ ಮಾಡೋಂಥ ಎಲ್ಲ ಕಸ್ಟಮರ್ಸಿಗೆ ತೊಂದರೆ ಆಗ್ತಾಯಿದೆ. ಮತ್ತು ಈ ಟ್ರಾನ್ಸ್ಫಾರ್ಮು ಅಷ್ಟೇ, ಅದು ಈ ಕರೆಂಟು ಇದು ಹೊಡೆದು ಮರಕ್ಕೆ ಶಾಕ್ ಇದಾಗಿ ಮಳೆಗಾಲದಲ್ಲಿ ಕುಂಡಿರ್ಲಿಕ್ಕಾಗಲ್ಲ. ಕೆಳಗೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಒಂದು ಹೆರೆಗಳನ್ನೆಲ್ಲ ಕಡಿಸಿ ಮಳೆಗಾಲದೊಳಗೆ ಎಲ್ಲರಿಗೂ ಒಂದು ಅನುಕೂಲ ಆಗೋಂಥ ಸಾರ್ವಜನಿಕರಿಗೆ ಇದು ಮಾಡಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗೋಂಗೆ ಸಹಾಯ ಮಾಡಬೇಕಂತೇಳಿ ಎಲ್ಲಾದರೂ ಮಳೆ ಗಾಳಿಗೆ ಎಲ್ಲಾದರೂ ಹೆರೆ ಎಲ್ಲ ಹಿಸ್ಕೊಂಡು ಬಿದ್ದು ಸಾರ್ವಜನಿಕರ ತಲೆ ಮೇಲೆ ಅಥವಾ ವ್ಯಾಪಾರಸ್ಥರ ತಲೆ ಮೇಲೆ ಬಿದ್ದರೆ ತುಂಬ ಅನಾನುಕೂಲತೆ ಆಗುತ್ತೆ, ಮತ್ತು ಪ್ರಾಣ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ತಾವೇ ಹೊಣೆಯನ್ನು ಹೊತ್ಕೋಬೇಕಾಗತ್ತೆ, ಇಲ್ಲಾಂದರೆ ಸರ್ಕಾರ ಹೊತ್ಕೋಬೇಕಾಗತ್ತೆ. ಅದಕ್ಕಾಗಿ ವಿನಂತಿಪೂರ್ವಕವಾಗಿ ಇದನ್ನು ಕಡಿಸಿ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋಂತೆ ಮತ್ತು ಸರ್ಕಾರಿ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಆಗೋಂತೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಇಲ್ಲ